ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಸುಂದರವಾದ ದಿನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ನಿಮಗಾಗಿ ಒಂದು ಸಣ್ಣ ಆದರೆ ತುಂಬಾನೇ ಶಕ್ತಿಶಾಲಿಯಾದ ಕಥೆಯನ್ನ ತಂದಿದ್ದೀನಿ. ಇದು ಸೋಲನ್ನೇ ಒಪ್ಪಿಕೊಡದ ಒಂದು ಪುಟ್ಟ ಬೀಜದ ಕಥೆ. ಒಂದು ಕ್ಷಣ ಯೋಚನೆ ಮಾಡಿ, ನಿಮ್ಮ ಜೀವನದ ದಾರಿಯಲ್ಲಿ ನೀವು ಅಲುಗಾಡಿಸೋಕ್ ಆಗದೇ ಇರೋಂಥ ಒಂದು ದೊಡ್ಡ ಬಂಡೆ ಬಂದು ನಿಂತ್ಕೊಂಡ್ರೆ ಏನ್ ಮಾಡ್ತೀರಾ? ಹೇಗಿರುತ್ತೆ ಆ ಫೀಲಿಂಗ್? ಈ ಥರದ ಸ್ಫೂರ್ತಿದಾಯಕ ಕಥೆಗಳು ನಿಮಗೆ ಇನ್ನಷ್ಟು ಬೇಕು ಅನ್ಸಿದ್ರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಆಯ್ತಾ? ಹೇಳಿ, ನಿಮ್ಮ ಜೀವನದಲ್ಲೂ ಯಾವತ್ತಾದ್ರೂ ಹೀಗಾಗಿದ್ಯಾ? ಯಾವುದೋ ಒಂದು ಪ್ರಾಬ್ಲಮ್ನಲ್ಲಿ ಸಿಕ್ಕಾಕೊಂಡು ಅಯ್ಯೋ ಇಲ್ಲಿಂದ ಮುಂದೆ ಹೋಗಕ್ಕೆ ದಾರಿನೇ ಇಲ್ವಲ್ಲಪ್ಪ ಅಂತ ಅನ್ಸಿರುತ್ತಲ್ವಾ? ಹಾಗಿದ್ರೆ ಬನ್ನಿ ನಮ್ಮ ಕಥೆಯನ್ನ ಶುರು ಮಾಡೋಣ. ನಮ್ಮ ಕಥೆ ಶುರುವಾಗೋದು ಒಂದು ಅಸಾಧ್ಯವಾದ ಅಡೆತಡೆಯಿಂದ. ಎಲ್ಲೆಲ್ಲೂ ಬರೀ ಸುಡೋ ಮರಳು, ಮೇಲೆ ಉರಿಯೋ ಸೂರ್ಯ. ಆ ವಿಶಾಲವಾದ ಮರುಭೂಮಿಯಲ್ಲಿ ಒಂದು ಸಣ್ಣ ಬೀಜ ಒಂದು ದೊಡ್ಡ ಸವಾಲನ್ನ ಎದುರಿಸ್ತಾ ಇತ್ತು. ಆ ಬೀಜ ಬಂಗಾರದ ಬಣ್ಣದ ಮರಳಿನ ಕೆಳಗೆ ಹೂತ್ಹೋಗಿತ್ತು. ಮೇಲೆ ಸೂರ್ಯನ ಉರಿಬಿಸಿಲು, ಅದರ ಮೇಲೊಂದು ದೊಡ್ಡ ಕಲ್ಲು ಭಾರವಾಗಿ ಕುಳಿತಿತ್ತು. ಆದರೆ ಅಷ್ಟೆಲ್ಲ ಕಷ್ಟದ ನಡುವೆನೂ ಆ ಪುಟ್ಟ ಬೀಜದೊಳಗೆ ಬೆಳೆಯಲೇಬೇಕು ಎಂಬ ಒಂದು ಸಣ್ಣ ಆಸೆಯ ಕಿಡಿ ಮಾತ್ರ ಇನ್ನೂ ಆರೇ ಇರಲಿಲ್ಲ. ಅದು ತನ್ನಲ್ಲಿದ್ದ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಒಂದೇ ಸಮನೆ ತಳ್ಳೋಕ್ ಶುರು ಮಾಡ್ತು. ಆದ್ರೆ ಆ ಕಲ್ಲು 1 ಇಂಚು ಅಲುಗಾಡ್ಲಿಲ್ಲ. ಮತ್ತೆ ಮತ್ತೆ ಪ್ರಯತ್ನ ಮಾಡ್ತು, ಆದ್ರೆ ಪ್ರಯೋಜನ ಆಗ್ಲಿಲ್ಲ. ಆ ಕಲ್ಲು ಹಾಗೇ ನಿಂತಿತ್ತು. ಕೊನೆಗೆ ಸೋತೋ ಆ ಪುಟ್ಟ ಬೀಜ ತನಗೆ ತಾನೇ ಹೀಗೆ ಅಂದ್ಕೊಳ್ಳುತ್ತೆ, ಛೇ, ನನ್ನ ಹಣೆ ಬರಹ ಇಷ್ಟೇನಾ, ನಾನ್ ಇಲ್ಲೇ ಸಿಕ್ಕಾಕ್ಕೊಂಡೆ, ಇನ್ನು ಹೊರಗೆ ಬರೋಕೆ ಆಗೋದೇ ಇಲ್ಲ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಯಾವಾಗ ಎಲ್ಲಾ ಭರವಸೆನೂ ಹೋಯ್ತು ಅನ್ಸುತ್ತೋ ಆಗ್ಲೇ ನೋಡಿ ಒಂದು ಹೊಸ ದಾರಿ ತೆರೆದುಕೊಳ್ಳೋದು. ಯಾಕಂದ್ರೆ ಒಂದು ದಾರಿ ಮುಚ್ಚಿದ್ರೆ ಇನ್ನೊಂದು ದಾರಿ ಇದ್ದೇ ಇರುತ್ತಲ್ವಾ? ಸರಿಯಾಗಿ ಅದೇ ಸಮಯಕ್ಕೆ ತಂಪಾದ ಗಾಳಿಯೊಂದು ಅಲ್ಲಿಗೆ ಬೀಸುತ್ತಾ ಬಂತು ಮತ್ತು ಆ ಬೀಜದ ಕಿವಿಯಲ್ಲಿ ಒಂದು ರಹಸ್ಯವನ್ನ ಪಿಸುಗುಟ್ಟಿತು. ಏನದು ರಹಸ್ಯ ಅಂತೀರಾ? ಆ ಗಾಳಿ ಹೇಳಿದ್ದು ಇಷ್ಟೇ: ಹೀಗೆ ದೂರ್ತಾ ಕೂರ್ಬೇಡ, ಮೇಲೆ ನೋಡೋದು ಬಿಟ್ಟು ಕೆಳಗೆ ನೋಡು. ಮೇಲಿನ ದಾರಿ ಮುಚ್ಚಿದೆ ಸರಿ, ಆದ್ರೆ ಕೆಳಗೆ ಒಂದು ದಾರಿ ಇರಬಹುದಲ್ವೇ? ಇಲ್ಲಿಂದ ನಮ್ಮ ಕಥೆಯ 2ನೇ ಭಾಗ ಶುರುವಾಗುತ್ತೆ. ಕಣ್ಣಿಗೆ ಕಾಣದ ಬೆಳವಣಿಗೆ. ಯಾಕಂದ್ರೆ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಕೆಲಸಗಳು ನಡೆಯೋದೇ ಹೀಗೆ, ಕತ್ತಲ್ಲಿ, ಸದ್ದಿಲ್ದೆ. ಆ ಗಾಳಿಯ ಮಾತು ಕೇಳಿ ಬೀಜಕ್ಕೆ ಹೊಸ ದಾರಿ ಸಿಕ್ಕಾಗಾಯ್ತು. ಅದು ತನ್ನ ಬೇರುಗಳನ್ನ ಕೆಳಗೆ ಮಣ್ಣಿನ ಆಳಕ್ಕೆ ಚಾಚೋಕೆ ಶುರು ಮಾಡ್ತು. ದಿನಗಳು ಕಳೆದವು, ತಿಂಗಳುಗಳು ಉರುಳಿದವು, ಆಮೇಲೆ ವರ್ಷಗಳೇ ಆದವು. ಎಷ್ಟೋ ಸಲ ಅದಕ್ಕೆ ಅನುಮಾನ ಬರ್ತಿತ್ತು, ಆದ್ರೆ ಆ ಗಾಳಿಯ ಮಾತು ನೆನ್ಪಾಗ್ತಿತ್ತು. ಅದು ಸದ್ದಿಲ್ಲದೆ, ಯಾರಿಗೂ ಕಾಣದ ಹಾಗೆ ತನ್ನ ಬೇರುಗಳನ್ನ ಆಳಕ್ಕೆ ಕಳಿಸ್ತಾನೇ ಇತ್ತು. ಕೊನೆಗೆ ಅದರ ಬೇರುಗಳು ನೆಲದಾಳದಲ್ಲಿದ್ದ ನೀರನ್ನ ಮುಟ್ಟಿದು. ಆದ್ರೆ ಮೇಲಿಂದ ನೋಡೋರಿಗೆ ಏನೂ ಬದಲಾವಣೆ ಕಾಣ್ತಿರ್ಲಿಲ್ಲ. ಮರಳಿನ ಮೇಲೆ ಅದೇ ನಿರ್ಜೀವವಾದ ಕಲ್ಲು ಬಿದ್ದಿತ್ತು. ಅದರ ಕೆಳಗೆ ಇಂಥದೊಂದು ದೊಡ್ಡ ಹೋರಾಟ ನಡೀತಿದೆ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಇವಾಗ ಬಂತು ನೋಡಿ ಕಥೆಯ ಅಸಲಿ ಟ್ವಿಸ್ಟ್: ಹೋರಾಟದಿಂದ ಸಿಕ್ಕಿದ ಗೆಲುವು. ಯಾಕಂದ್ರೆ ಕಷ್ಟದಲ್ಲಿ ಅರಳಿದ ಶಕ್ತಿಗೆ ಸೂಲೇ ಇಲ್ಲ. ಆ ನೆಲದಡಿಯ ನೀರಿಂದ ಸಿಕ್ಕಿದ ಹೊಸ ಶಕ್ತಿ ಜೊತೆ ಆ ಬೀಜ ಮತ್ತೆ ಮೇಲಕ್ಕೆ ತಳ್ಳೋಕೆ ಶುರು ಮಾಡ್ತು. ಆದ್ರೆ ಈ ಸಾರಿ ಅದರ ಶಕ್ತಿ 10 ಪಟ್ಟು ಹೆಚ್ಚಾಗಿತ್ತು. ಆ ಹೊಸ ಶಕ್ತಿಯಿಂದ ಅದು ಕಲ್ಲಿನ ಅಂಚಿನಲ್ಲಿ ಒಂದು ಸಣ್ಣ ಜಾಗವನ್ನ ಹುಡುಕಿಕೊಳ್ತು. ಆ ಸಣ್ಣ ದಾರಿಯಲ್ಲೇ ತನ್ನಂತಾನು ನುಗ್ಗಿಸ್ಕೊಂಡು ಕೊನೆಗೂ ಹೊರಜಗತ್ತಿಗೆ ಬಂತು. ಆದ್ರೆ ಈ ಸಲ ಅದು ಬರೀ ಒಂದು ಸಣ್ಣ ಮೊಳಕೆಯಾಗಿರಲಿಲ್ಲ, ಬದಲಿಗೆ ಒಂದು ಬಲಿಷ್ಠವಾದ ಕಾಂಡವಾಗಿ ಹೊರಹೊಮ್ಮಿತ್ತು. ಹೀಗೆ ವರ್ಷಗಳು ಕಳೆದುವು. ಆ ಬೀಜ ಈಗೊಂದು ದೊಡ್ಡ ಖರ್ಜೂರದ ಮರವಾಗಿತ್ತು. ಒಂದು ದಿನ ಆ ಮರುಭೂಮಿಗೆ ಒಂದು ಭಯಂಕರವಾದ ಮರಳು ಬಿರುಗಾಳಿ ಬಂದು ಮೇಲೆ ಮೇಲೆ ಬೇರು ಬಿಟ್ಟಿದ್ದ ಸಣ್ಣ ಗಿಡಗಳೆಲ್ಲ ಧರೆಗುರುಳಿದ್ವು. ಆದರೆ ಆಳವಾದ ಬೇರುಗಳಿದ್ದ ಈ ಖರ್ಜೂರದ ಮರ ಬಾಗಿತೆ ಹೊರತು ಮುರಿಯಲೇ ಇಲ್ಲ. ಹಾಗಿದ್ರೆ ಹೇಳಿ, ಆ ಮರಕ್ಕೆ ಅಷ್ಟೊಂದು ಅಲುಗಾಡದ ಶಕ್ತಿ ಎಲ್ಲಿಂದ ಬಂತು? ಅದಕ್ಕೆ ಕಾರಣ ಅದೇ ಕಲ್ಲು. ಹೌದು, ಯಾವ ಕಲ್ಲು ಅದಕ್ಕೆ ದೊಡ್ಡ ಸಮಸ್ಯೆ ಅನ್ಸಿತ್ತೋ ಅದೇ ಕಲ್ಲು. ಯಾಕಂದ್ರೆ ಆ ಕಲ್ಲು ಅಡ್ಡ ಇದ್ದಿದ್ರಿಂದಲೇ ಅದು ತನ್ನ ಬೇರುಗಳನ್ನ ಅಷ್ಟು ಆಳಕ್ಕೆ ಕಳಿಸ್ಬೇಕಾಯ್ತು, ತನ್ನೊಳಗಿನ ನಿಜವಾದ ಶಕ್ತಿಯನ್ನ ಹುಡುಕ್ಬೇಕಾಯ್ತು. ನೋಡಿದ್ರಾ? ಇದೇ ಈ ಕಥೆಯ ನೀತಿ. ನಮ್ಮ ಹೋರಾಟವೇ ನಮ್ಮ ಅತಿ ದೊಡ್ಡ ಶಕ್ತಿ. ನಮ್ಮ ಜೀವನದಲ್ಲಿ ಬರುವ ಅಡೆತಡೆಗಳೇ ನಮ್ಮ ನಿಜವಾದ ಗುರುಗಳು. ನಮ್ಮ ಜೀವನದಲ್ಲಿ ಬರೋ ಸಮಸ್ಯೆಗಳು ನಮ್ಮನ್ನ ಬರೀ ತಡೆಯೋಕ್ ಬರೋದಲ್ಲ, ಅವು ನಮ್ಮನ್ನ ಇನ್ನಷ್ಟು ಆಳವಾಗಿ ಬೆಳೆಸೋಕೆ ಬರ್ತವೆ. ನಮ್ಮ ತಾಳ್ಮೆ, ನಮ್ಮ ಜ್ಞಾನದ ಬೇರುಗಳನ್ನ ಗಟ್ಟಿ ಮಾಡೋಕೆ ಬರ್ತವೆ. ನಮ್ಮನ್ನ ಯಾರೂ ಅಲುಗಾಡ್ಸೋಕೆ ಆಗದಷ್ಟು ಸ್ಟ್ರಾಂಗ್ ಮಾಡೋಕೆ ಬರ್ತವೆ. ಹಾಗಾಗಿ ಇನ್ಮುಂದೆ ನಿಮ್ಮ ಜೀವನದಲ್ಲಿ ಅಯ್ಯೋ ಇದನ್ ದಾಟೋಕ್ಕಾಗಲ್ಲ ಅನ್ನುವಂಥ ದೊಡ್ಡ ಕಲ್ಲು ಅಡ್ಡ ಬಂದ್ರೆ ಈ ಪುಟ್ಟ ಬೀಜದ ಕಥೆಯನ್ನ ಒಂದ್ಸಲ ನೆನಪು ಮಾಡ್ಕೊಳ್ಳಿ.
ಈ ಕತೆ ಕೇಳಿದ್ಮೇಲೆ ನಿಮ್ಮ ಜೀವನದ ಯಾವ ಕಷ್ಟದ ಸಮಯ ನಿಮಗೆ ನೆನಪಾಯಿತು, ಯಾವ ಹೋರಾಟ ನಿಮ್ಮನ್ನ ಇವತ್ತು ಇನ್ನಷ್ಟು ಬಲಶಾಲಿಯನ್ನಾಗಿ ಮಾಡಿದೆ? ನಿಮ್ಮ ಅನುಭವವನ್ನ ಕೆಳಗೆ ಕಮೆಂಟ್ಸ್ನಲ್ಲಿ ನಮ್ಮ ಜೊತೆ ಹಂಚ್ಕೊಳ್ಳಿ. ಈ ಕಥೆ ನಿಮ್ಮ ಮನಸ್ಸಿಗೆ ಏನಾದರೂ ಒಂದು ಸಣ್ಣ ಸ್ಫೂರ್ತಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಈ ಪಯಣದಲ್ಲಿ ಜೊತೆಯಾಗಿ. ಬನ್ನಿ, ನಾವೆಲ್ಲರೂ ಒಟ್ಟಾಗಿ ನಮ್ಮ ಕಷ್ಟಗಳಲ್ಲೇ ನಮ್ಮ ಶಕ್ತಿಯನ್ನ ಹುಡುಕೋಣ. ಎಲ್ಲರಿಗೂ ಒಳ್ಳೆಯದಾಗ್ಲಿ.